ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಯಾಕೆ ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ರೇನಲ್ಲಿ ಇರ್ತಾರ ಅಂತ ರಮೇಶ್ ಎಲ್ಲ ಅವರು ಕಳ್ಕೊಳ್ಬೇಕಾಗುತ್ತೆ. ಒಬ್ಬ ಅವ್ರವ್ರ ಪರ್ಸನಲ್ ಚಾಯ್ಸ್ ಆಯ್ಕೆ ಅದು ಗೊತ್ತಲ್ಲ. ಇದಕ್ಕಿಂತ ಜಾಸ್ತಿ ಇತ್ತು ಅವ್ರಿಗೆ, ಈಗ ಒಂದು ಸ್ವಲ್ಪ ಕಡಿಮೆ ಆದಂಗಿದೆಯಲ್ಲ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಕಮ್ಮಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕಡಿಮೆ ಆದಂಗಿದೆ, ಇದಕ್ಕಿಂತ ಜಾಸ್ತಿನೇ ಇತ್ತು. ಬಟ್ ಒಂದು ಏನು ಅಂತಂದರೆ, ನಾನು ಇವ್ರದ್ದು ಕೇಳ್ತಿಲ್ಲ, ಯಾಕಂದರೆ ಅಲ್ಲೇನು ತುಂಬ ಇಲ್ಲ, ಈಗ ಏನು ಕಡಿಮೆ ಆದಂಗಿದೆ ಅಲ್ಲಿ. ಕೆಲವು ಹುದ್ದೆಗಳು ಮತ್ತು ಕೆಲವು ವೃತ್ತಿಗಳಿಗೆ ಕೆಲವು ಲಕ್ಷಣಗಳಿವೆ. ಅದರ ಪರಿಪಾಲನೆಯನ್ನು ಆ ಹುದ್ದೆ ಮತ್ತು ವೃತ್ತಿಯಲ್ಲಿ ಇರುವುದಾದರೆ ಪಾಲನೆ ಮಾಡೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟ್ರೋ, ಚೀಫ್ ಮಿನಿಸ್ಟ್ರೋ, ರಾಷ್ಟ್ರಪತಿಗಳು ಫಾರಿನ್ನಲ್ಲಿ ಚಡ್ಡಿ ಹಾಕೊಂಡು ಚಪ್ಪಲಿ ಹಾಕೊಂಡು ಡೈ ಅಂತ ಜವಾಯಿ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟಂಗೆ ಬಂದ್ರೆ ಹೆಂಗಿರುತ್ತೆ? ಎಲ್ಲದರಲ್ಲೂ ನೆಗೆಟಿವ್ ನೋಡೋದಲ್ಲ, ಎಲ್ಲ ಹೀಗೇ ಇರಬೇಕು. ಈಗ ಧೋನಿ ಕೂದಲನ್ನು ಹಾಗೆ ಬಿಟ್ಟಿದ್ದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ? ಅದನ್ನು ಫಾಲೋ ಮಾಡಿದವರು ಯಾರೋ ಹೀರೋ ಒಬ್ರು ಬಿಟ್ಕೊಂಡಿರ್ತಾರೆ, ಹೆಂಗೆಂಗೋ ಬಿಟ್ಟಿರ್ತಾರೆ, ಗಡ್ಡ ಹಿಂಗೆಲ್ಲ ಬಿಟ್ಟಿರ್ತಾರೆ. ಈಗ ಬಿಯರ್ಡ್ ಹೆಂಗೆಂಗೋ ಬಿಟ್ಟಿರ್ತಾರೆ ಅಲ್ವಾ? ಅದಕ್ಕೆ ಯಾರು ಗಡ್ಡ ಹಿಂಗೆ ಬಿಟ್ಕೊಂಡಿದ್ದಾನೆ ಅಂತ ಅನ್ನಲ್ಲ. ಹೌದು, ಅದು ಅವರೇ, ಅದಕ್ಕೆ ಒಗ್ಗತ್ತೆ.